ಆರನೇ ಅಧ್ಯಾಯ 3ನೇ ಶ್ಲೋಕ. ಆರುರುಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಆರುರುಕ್ಷೋ ಮುನೇಃ ಯೋಗಂ ಕರ್ಮ ಕಾರಣಂ ಉಚ್ಯತೆ ಯೋಗಾರೂಢಸ್ಯ ತಸ್ಯ ಏವ ಶಮಃ ಕಾರಣಂ ಉಚ್ಯತೆ. ಕರ್ಮವನ್ನ ಮಾಡಬೇಕು. ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿವರೆಗೆ ಕರ್ಮ ಮಾಡಬೇಕು? ಅದಕ್ಕೆ ಉತ್ತರ ಈ ಶ್ಲೋಕ. ಮನುಷ್ಯ ಸ್ವವಿಹಿತವಾದಂತಹ ಕರ್ಮಾನುಷ್ಠಾನಗಳನ್ನ ಬಿಡುವಂತೆ ಇಲ್ಲ. ಯಾಕೆ ಕೃಷ್ಣ ಮೊದಲು ಹೇಳಿದ್ದೇ ಅದು. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ. ಕರ್ಮದ ಫಲದ ಅಪೇಕ್ಷೆಯನ್ನ ಬಿಟ್ಟು ಕರ್ಮವನ್ನು ಮಾಡಬೇಕು. ಅವನೇ ಸನ್ಯಾಸಿ, ಅವನೇ ಯೋಗಿ ಎಂಬುದಾಗಿ ಅಲ್ಲಿಗೆ ಕರ್ಮವನ್ನ ಮಾಡ್ತಾ ಇರಬೇಕು. ಆಗ ನಾವೆಲ್ಲ ಏನಾಗ್ತೀವಿ? ನಮ್ಮ ಪಾಲಿನ ಕರ್ಮವನ್ನ ಮಾಡ್ತಾ ಇರಬೇಕು. ಆಗ ನಾವೆಲ್ಲರೂ ಕೂಡ ಸನ್ಯಾಸಿಗಳು, ಯೋಗಿಗಳು, ಸಾಧಕರಾಗ್ತೇವೆ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಕರ್ಮ ಮಾಡಬೇಕು ಅಂತ ಹೇಳ್ದ. ಕರ್ಮ ಮಾಡಬೇಕು ಅಂದ್ರೆ ಎಲ್ಲಿವರೆಗೆ ಕರ್ಮ ಮಾಡಬೇಕು? ಅದಕ್ಕೊಂದು ಮನೆ ಇದೆಯಾ, ಒಂದು ಪರಿಧಿ ಅಂತಿದೆಯಾ ಅಂತ ಕೇಳಿದ್ರೆ, ಕರ್ಮ ಎಲ್ಲಿವರೆಗೆ ಮಾಡಬೇಕು ಅಂದ್ರೆ ಯೋಗಂ ಆರುರುಕ್ಷೋಹ. ಯೋಗ, ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಉಪಾಯ. ಉಪಾಯಗಳು ಅನೇಕ. ಕರ್ಮಯೋಗ, ಜ್ಞಾನಯೋಗ, ಸಮಾಧಿ ಯೋಗ, ಇದೆಲ್ಲವೂ ಕೂಡ ಒಂದು ಉಪಾಯಗಳು. ಭಗವಂತನ ದರ್ಶನವನ್ನ ಪಡಿಲಿಕ್ಕೆ ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಪಡಿಲಿಕ್ಕೆ ಇರತಕ್ಕಂಥ ಉಪಾಯಗಳು ಇದೆಲ್ಲವೂ ಕೂಡ. ಕರ್ಮಯೋಗ, ಜ್ಞಾನಯೋಗ, ಸಮಾಧಿ ಯೋಗ ಎಲ್ಲವೂ ಕೂಡ ದೇವತಾ ಸಾಕ್ಷಾತ್ಕಾರಕ್ಕೆ ಭಗವಂತನನ್ನ ಕಾಣಲಿಕ್ಕೆ ಇರತಕ್ಕಂಥ ಉಪಾಯಗಳು. ಇಲ್ಲಿಗೆ ಕರ್ಮ ಯೋಗಕ್ಕೆ ಕಾರಣ. ಯೋಗಂ ಆರುರುಕ್ಷೋಹೋ. ಯೋಗವನ್ನ ನಾವು ಪಡಿಬೇಕು. ಯೋಗ ಅಂದ್ರೇನು? ಸಾಧನೆಯ ಉಪಾಯ ಅಂತ ಅರ್ಥ. ಯೋಗ ಶಬ್ದಕ್ಕೆ ಉಪಾಯ. ಎಂತ ಉಪಾಯ? ಸಾಧನೆಗೆ ಉಪಾಯ. ನಾವು ಸಾಧಕರಾಗಬೇಕು, ಭಗವಂತನ ಜ್ಞಾನವನ್ನ ಪಡಿಬೇಕು, ಆ ಮೂಲಕ ಸಕಲ ಬಂಧಗಳಿಂದ ಬಿಡುಗಡೆಯಾಗಬೇಕು, ಮುಕ್ತಿಯನ್ನ ಪಡಿಬೇಕು. ಇದು ಸಾಧನೆ. ಈ ಸಾಧನೆಗೆ ಉಪಾಯ. ಆ ಉಪಾಯದ ಮಾರ್ಗದಲ್ಲಿ ಯಾರು ಸಾಗಬೇಕು ಅಂತ ಹೇಳ್ತಾರೋ ಅವರಿಗೆ ಕರ್ಮ ಕಾರಣ ಮುಚ್ಚದೆ. ಅಂದ್ರೆ ನಾವು ಸಾಧಕರಾಗಬೇಕು ಅಂತ ಆದ್ರೆ, ಸಾಧಕರಾಗಬೇಕು ಅಂದ್ರೆ ಸುಮ್ಮನೆ ಕೂತಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧಕರಾಗಬೇಕು ಅಂತ ಆದ್ರೆ ಕೆಲಸ ಮಾಡಬೇಕು, ಕ್ರಿಯಾ ಮಾಡಬೇಕು. ಸುಮ್ಮನೆ ಕೂತು ಸಾಧಕರಾದವರು ಅಂತ ಜಗತ್ತಿನಲ್ಲಿ ಯಾರೂ ಇಲ್ಲ, ಇರ್ಲಿಕ್ಕೆ ಸಾಧ್ಯವೂ ಇಲ್ಲ. ಸಾಧಕರಾಗಬೇಕು ಅಂದ್ರೆ ಅವರ ಪಾಲಿನ ಕರ್ತವ್ಯಗಳನ್ನ ನಿರಂತರವಾಗಿ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಕೃಷ್ಣ ಅದನ್ನೇ ಹೇಳ್ತಕ್ಕಂಥದ್ದು. ಯೋಗಂ ಆರುರುಕ್ಷೋ, ಸಾಧನೆಯ ಒಂದು ಉಪಾಯ ಅಥವಾ ಸಾಧನೆಯ ಒಂದು ಶಿಖರ, ಅದನ್ನು ಏರಬೇಕು ಅಂತ ಆದ್ರೆ ಆರೋಹಣ. ಆರುರುಕ್ಷೋಹ ಅಂದ್ರೆ ಏರೋದು. ಸಾಧನಾ ಶಿಖರವನ್ನ ಏರಬೇಕು ಅಂತ ಆದ್ರೆ ಕರ್ಮ ಕಾರಣ ಉಚ್ಯತೆ. ಸಾಧನಾ ಶಿಖರ ಸುಮ್ಮನೆ ನಮಗೆ ಸಿಗುವಂತದ್ದಲ್ಲ. ಸಾಧನೆ ಎಂಬುವಂಥದ್ದು ಪ್ರಯತ್ನದಿಂದ ಆಗುವಂಥದ್ದೇ ಹೊರತು ಕೈಕಟ್ಟು ಸುಮ್ಮನೆ ಕೂತ್ ಮಾತ್ರಕ್ಕೆ ನಾವು ಯಾರೂ ಕೂಡ ಸಾಧಕರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಯಾರು ಕೂಡ ಸಾಧಕರು ಹಿಂದೆಂದೂ ಆಗಿಲ್ಲ. ಅಲ್ಲಿಗೆ ಯಾರಿಗೆ ನಾವು ಸಾಧಕರಾಗಬೇಕು, ಅದರಲ್ಲೂ ಮುಖ್ಯವಾಗಿ ಭಗವಂತನ ಜ್ಞಾನವನ್ನ ಪಡಿಬೇಕು. ಅಪರೋಕ್ಷ ಜ್ಞಾನ, ನಮ್ಮ ಒಳಗಿರ್ತಕ್ಕಂಥ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನನ್ನ ಕಾಣಬೇಕು ಅಂತ ಯಾರಿಗ ಅಪೇಕ್ಷೆ ಇದೆಯೋ ಅವರಿಗೆ ಕರ್ಮ ಅಂದ್ರೆ ಮಡಕೆ ಆಗ್ಬೇಕು ಅಂತ ಆದ್ರೆ ಮಡಿಕೆಗೆ ಕಾರಣ ಮಣ್ಣು, ಮಣ್ಣಿಗೆ ಮಡಕೆ ಆಗೋದಿಲ್ಲ. ಹಾಗೆ ಬಟ್ಟೆ ಆಗಬೇಕು ಅಂದ್ರೆ ಬಟ್ಟೆಗೆ ಕಾರಣ ಹತ್ತಿ, ಹತ್ತಿ ಇಲ್ಲದೆ ಬಟ್ಟೆ ಆಗೋದಿಲ್ಲ. ಅದೇ ರೀತಿ ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡಿಬೇಕು ಅಂತ ಆದ್ರೆ ಅಪರೋಕ್ಷ ಜ್ಞಾನ ಅಂದ್ರೆ ನಮ್ಮ ಒಳಗೆ ನಾವು ದೇವರನ್ನ ಕಾಣಬೇಕು. ಒಳಗಿನ ದೇವರನ್ನ ಕಾಣಬೇಕು ಅಂದ್ರೆ ಕಾಣೋದು ಕಣ್ಣು ಮುಚ್ಚಿ ಒಳಗಿನ ಇಂದ್ರಿಯದಿಂದ ಕಾಣೋದು. ಹಾಗಾದ್ರೆ ಒಳಗಿದ್ದ ಮಾಲಿನ್ಯ ಎಲ್ಲವೂ ಕೂಡ ದೂರ ಆಗ್ಬೇಕು. ಒಳಗಿದ್ದ ಮಾಲಿನ್ಯ ದೂರವಾಗುವುದು ಅಂದ್ರೆ ನಮ್ಮ ಅಂತಃಕರಣ, ನಮ್ಮ ಮನಸ್ಸು ಅದು ಶುದ್ಧವಾಗಬೇಕು. ಆ ಮನಸ್ಸು ಶುದ್ಧವಾಗಬೇಕು ಅಂತ ಆದ್ರೆ ಕರ್ಮಗಳನ್ನ ಮಾಡ್ತಾ ಇರಬೇಕು. ನಿರಂತರವಾಗಿ ನಮ್ಮ ಪಾಲಿನ ಕರ್ಮಗಳನ್ನ, ಶಾಸ್ತ್ರ ವಿಹಿತವಾದಂತಹ ಕರ್ಮ ಅದನ್ನು ಮಾಡ್ತಾ ಇರಬೇಕು. ಯಾರ್ಯಾರಿಗೆ ಏನೇನನ್ನ ಮಾಡಬೇಕು ಅಂತ ಶಾಸ್ತ್ರ ವಿಧಾನವನ್ನ ಮಾಡಿದೆಯೋ ಅಂತಹ ಕರ್ಮಗಳನ್ನ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಇನ್ನೊಂದು ಅರ್ಥವನ್ನ ಆಚಾರ್ಯ ಮಧ್ವರು ನಮ್ಮ ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಕರ್ಮ ಅಂತ ಹೇಳಿದ್ರೆ ಕರ ಮ ಅಂದ್ರೆ ಅರ್ಥ ಏನು? ನಾನಾ ಜನಸ್ಥ ಶುಶ್ರೂಷಾ ಕರ್ಮಾಖ್ಯ ಕರಮನ್ವಿತೇಹೆ ಅಂತ.
ನಾನಾ ಜನಸ್ಯ ಶುಶ್ರೂಷ. ಕರ್ಮ ಅಂದ್ರೇನು? ನಾನಾ ಜನರ ಶುಶ್ರೂಷೆ ರೂಪವಾಗಿರತಕ್ಕಂಥ ಕರ್ಮ. ಕರ್ಮ ಅಂದ್ರೆ ನಾವು ಯಜ್ಞ ಮಾಡುವಂಥದ್ದು, ದಾನ ಮಾಡುವಂಥದ್ದು, ತಪಸ್ಸು ಮಾಡುವಂಥದ್ದು, ಅನೇಕ ಉಪವಾಸ, ಪೂಜೆ, ವ್ರತ, ಅನುಷ್ಠಾನ, ಇದೆಲ್ಲ ಒಂದು ಕಡೆಯಿಂದ ಕರ್ಮಗಳು ಅಂತ ಆದ್ರೆ, ಇನ್ನೊಂದು ನಾನಾ ಜನರ ಶುಶ್ರೂಷೆ. ನೋಡಿ, ಈ ಅರ್ಥವನ್ನ ಯಾರೂ ನಮಗೆ ತೋರಿಸಿಕೊಟ್ಟದ್ದಲ್ಲ, ಇವು ಆಚಾರ್ಯ ಮಧ್ವರು ತೋರಿಸಿಕೊಟ್ಟಿದ್ದಾರೆ. ಕರ್ಮ ಅಂತ ಹೇಳಿದ್ರೆ ಕರ ಮತ್ತು ಮ. ಕರ್ಮ ಅನ್ನೋಲ್ಲಿ ಎರಡು ಇದೆ, ಒಂದು ಕರ ಮತ್ತೊಂದು ಮ. ಕರ ಅಂತ ಹೇಳಿದ್ರೆ ಟ್ಯಾಕ್ಸ್ ಅಂತ ಅರ್ಥ. ಕರ ಶಬ್ದಕ್ಕೆ ಅರ್ಥ ಏನು? ಟ್ಯಾಕ್ಸ್, ಕಂದಾಯ ಅಂತ ಅರ್ಥ. ಮ ಅಂದ್ರೆ ತಿಳಿಯಬೇಕು, ಈ ತರ. ಅಂದ್ರೆ ಕರ್ಮ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಸಂಪತ್ತಿಗೆ ಅನುಗುಣವಾಗಿ ಸರ್ಕಾರಕ್ಕೆ ನಾವೇನ್ ಮಾಡ್ತೀವಿ? ಟ್ಯಾಕ್ಸ್ ಕಟ್ತೀವಿ. ಎಷ್ಟೆಷ್ಟು ನಮಗೆ ಆದಾಯ ಇದೆಯೋ ನಮ್ಮ ಆದಾಯಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ತೀವಿ? ಟ್ಯಾಕ್ಸ್ ಕಟ್ತೇವೆ. ಆ ಟ್ಯಾಕ್ಸ್ ಕಟ್ಟುವಂಥದ್ದು ಅದು ಹೇಗೆ ಅತ್ಯಂತ ಅವಶ್ಯಕವೋ ಅದೇ ರೀತಿಯಲ್ಲಿ ನಾನಾ ಜನರ ಶುಶ್ರೂಷೆ ಎಂಬ ಕರ್ಮ ಅದನ್ನು ಮಾಡಲೇಬೇಕಾದದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸಹಕಾರ ಬೇಕಾಗತ್ತೋ ಗೊತ್ತಿಲ್ಲ. ನಮ್ಮ ಕೈಯಲ್ಲಿ ಏನೇನು ಸಹಕಾರ ಮಾಡ್ಲಿಕ್ಕಾಗತ್ತೆ ಅನ್ನೋದು ನಮಗೆ ಗೊತ್ತು. ನಮ್ಮ ಸಾಮರ್ಥ್ಯ ಏನು? ನಮ್ಮ ದೈಹಿಕ ಸಾಮರ್ಥ್ಯ, ನಮ್ಮ ಬೌದ್ಧಿಕ ಸಾಮರ್ಥ್ಯ, ನಮ್ಮ ಸಂಪತ್ತಿನ ಸಾಮರ್ಥ್ಯ, ಇದೆಲ್ಲ ನಮಗ್ ಗೊತ್ತು. ಹಾಗಾಗಿ ನಮಗೆ ಬೌದ್ಧಿಕವಾಗಿ ಇಂಟೆಲೆಕ್ಚುಯಲಿ ಏನೇನು ಸಹಾಯ ಮಾಡ್ಲಿಕ್ಕಾಗತ್ತೆ ಅದನ್ನು ಮಾಡಬಹುದು. ಆರ್ಥಿಕವಾಗಿ ಸಹಕಾರ ಮಾಡ್ಲಿಕ್ಕಾಗತ್ತೆ ಅದನ್ನು ಮಾಡಬಹುದು. ದೈಹಿಕವಾಗಿ ನಾವೇನು ಮತ್ತೊಬ್ಬರಿಗೆ ಸಹಕಾರ ಮಾಡ್ಲಿಕ್ಕಾಗತ್ತೆ ಅಂತಹ ಸಹಕಾರ. ಅದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿ ಮತ ಭೇದಗಳಿಲ್ವೇ ಇಲ್ಲ. ಯಾರು ಕಷ್ಟದಲ್ಲಿದ್ದಾರೋ ಕಷ್ಟದಲ್ಲಿದ್ದಂತ ವ್ಯಕ್ತಿಗೆ, ಅದೊಬ್ಬ ವ್ಯಕ್ತಿ ಆಗಿರಬಹುದು, ಒಂದು ಪ್ರಾಣಿ ಆಗಿರಬಹುದು, ಒಂದು ಪಕ್ಷಿ ಆಗಿರಬಹುದು, ಒಂದು ಮರಗಿಡ ಬಳ್ಳಿ ಆಗಿರಬಹುದು, ಅಂತೂ ಪ್ರತಿಯೊಂದನ್ನ ಸಂರಕ್ಷಣೆ ಮಾಡುವಂಥದ್ದು, ಪ್ರತಿಯೊಬ್ಬರನ್ನ ಕಾಪಾಡುವಂಥದ್ದು, ಪ್ರತಿಯೊಬ್ಬರನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಯಾರಿಗೆ ಯಾರಿಂದ ಯಾವಾಗ ಬೇಕಾದ್ರೂ ಸಹಾಯ ಬೇಕಾಗಬಹುದು. ಇಂತಹ ಸಂದರ್ಭದಲ್ಲೇ ನಾವು ಸಹಾಯ ಮಾಡಬೇಕು ಅಂತ, ಇನ್ನು ದಕ್ಷಿಣಾಯನ ಉತ್ತರಾಯಣ ಬಂದಾಗ ಸಹಾಯ ಮಾಡ್ತೇನೆ, ಇವಾಗ ಕತ್ಲೆ ಹೊತ್ತಿಯಾಗಿ ಸಹಾಯ ಮಾಡೋದು, ನಾಳೆ ಬೆಳಗ್ಗೆ ಬರ್ಲಿ ಸಹಾಯ ಮಾಡ್ತೇನೆ ಅಂತಲ್ಲ. ಯಾರೋ ಒಬ್ಬ ನೀರಿನಲ್ಲಿ ಮುಳುಗಿ ಸಾಯ್ತಾ ಇದ್ದಾನೆ, ನಮಗೆ ಈಜ್ ಬರುತ್ತಾ? ನಮಗೆ ಈಜ್ ಬರುತ್ತೆ ಅಂತ ಆದ್ರೆ, ಈಜ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬ ಮುಳುಗಿ ಸಾಯುವ ಸ್ಥಿತಿಯಲ್ಲಿದ್ದಾನೆ, ನನಗೆ ಈಜ್ ಬರ್ತಾ ಇದೆ ಅಂದ್ರೆ ತಕ್ಷಣದ ಮೇಲೆ ನಾವು ನೀರಿಗೆ ಪ್ರವೇಶ ಮಾಡಬೇಕು, ಅವನನ್ನ ಕಾಪಾಡುವ ಪ್ರಯತ್ನ ಮಾಡಬೇಕು. ಇನ್ನೊಬ್ಬ ಯಾರೋ ಹೊಟ್ಟೆ ಹಸುವಿನಿಂದ ಒದ್ದಾಡ್ತಾ ಇದ್ದಾನೆ, ನಮ್ಮ ಕಣ್ಣು ಮುಂದೆನೆ ಅವನ ಹೊಟ್ಟೆ ಹಸುವಿನ ಪರಿಣಾಮ ಗೊತ್ತಾಗ್ತಾ ಇದೆ. ಒಂದು ಕುಟುಂಬ ಪರಿಪಾಲನೆ ಮಾಡ್ಲಿಕ್ಕಾಗದೆ ಎಲ್ಲರೂ ಒದ್ದಾಡ್ತಾ ಇದ್ದಾರೆ. ನಮ್ಮನೆಯಲ್ಲಿ ಇರತಕ್ಕಂತ ಒಂದಷ್ಟು ಅಕ್ಕಿಯನ್ನೋ ರಾಗಿಯನ್ನೋ ಗೋಧಿಯನ್ನೋ ಕೊಟ್ರೆ ಅವನಿಗೇನು ನಮಗೇನು ತೊಂದರೆ ಆಗಲ್ಲ ಅಲ್ವಾ? ಹಾಗಾದ್ರೆ ಅವನಿಗೆ ಒಂದ್ ಸ್ವಲ್ಪ ಕೊಡೋಣ, ಒಂದು ಹೊತ್ತು ಊಟ ಆಗತ್ತೆ ಅವನಿಗೆ. ಪೂರ್ತಿ ನಾವು ಜೀವನ ಪೂರ್ತಿ ಅವನಿಗೆ ಸಾಕ್ಲಿಕ್ಕೆ ಆಗದೆ ಹೋದ್ರು ಕೂಡ ನಮ್ಮ ಕೈಯಲ್ಲಿ ಆದಷ್ಟು ಸಹಕಾರವನ್ನ ಮಾಡುವಂಥದ್ದು. ಯಾವುದೋ ಒಂದು ಪ್ರಾಣಿ ನೀರಿಲ್ಲದೆ ಬಹಳ ಒದ್ದಾಡ್ತಾ ಇದೆ, ನಮ್ಮನೇಲಿ ಇರತಕ್ಕಂಥ ನೀರನ್ನು ಅರ್ಧ ಬಕೆಟ್ ನೀರು ಕೊಟ್ರೆ ಅದಕ್ಕೇನಾಗೋದಿಲ್ಲ. ಹೀಗೆ ನಾನಾ ಜನರ ಶುಶ್ರೂಷ. ಯಾವುದೇ ಒಬ್ಬ ವ್ಯಕ್ತಿ, ಒಂದು ಪ್ರಾಣಿ, ಒಂದು ಪಕ್ಷಿ, ಒಂದು ಮರ ಗಿಡ ಬಳ್ಳಿ, ಯಾವುದಕ್ಕಾದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಸಹಕಾರಗಳು ಬೇಕಾಗತ್ತೆ. ಆ ಸಹಕಾರವನ್ನು ನಾವು ಮಾಡಬೇಕು. ಆ ಮಾಡುವ ಮನಸ್ಸು ನಮಗೆ ಬರಬೇಕು. ಆ ಮನಸ್ಸು ಯಾವಾಗ ಬರುತ್ತೆ ಅಂದ್ರೆ, ದೇವರು ಎಲ್ಲಾ ಕಡೆ ಇದ್ದಾನೆ. ದೇವರು ಅಂದ್ರೆ ಕೇವಲ ಪ್ರತಿಮೆಯಲ್ಲಿರುವವನಲ್ಲ. ದೇವರು ಅಂದ್ರೆ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಒಳಗಡೆ ಮಾತ್ರ ಭಗವಂತ ಇರುವಂತದ್ದಲ್ಲ. ಭಗವಂತ ಎಲ್ಲ ಕಡೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚೇವ ಶೋಭಾಕೇಚ. ಭಗವಂತ ಎಂಬ ಒಂದು ಅದ್ಭುತವಾದ ಒಂದು ಶಕ್ತಿ ಅದು ಎಲ್ಲ ಕಡೆ ಇದೆ. ಎಲ್ಲಾ ಕಡೆ ದೇವರನ್ನ ಕಾಣ್ಲಿಕ್ಕೆ ನಮಗೆ ಗೊತ್ತಿಲ್ಲ ಅಷ್ಟೇ ಹೊರತು ದೇವರಂತೂ ಎಲ್ಲಾ ಕಡೆ ಇದ್ದಾನೆ. ಅದರಿಂದಾಗಿ ಕರ್ಮ ಅಂದ್ರೆ ನಾನಾ ಜನರ ಶುಶ್ರೂಷೆ, ಜಗತ್ತಿನ ಸಂರಕ್ಷಣೆ. ಬರೀ ನಾನಾ ಜನರ ಶುಶ್ರೂಷೆ ಎಂದ ಮಾತ್ರಕ್ಕೆ ಜೀವಿಗಳನ್ನ ಮಾತ್ರ ಸಂರಕ್ಷಣೆ ಮಾಡಬೇಕು, 84 ಲಕ್ಷಗಳ ಜೀವಿಗಳಲ್ಲಿ ಯಾರು ಸೇರಿದ್ದಾರೋ ಅವರನ್ನ ಮಾತ್ರ ಸಂರಕ್ಷಣೆ ಮಾಡಬೇಕು, ಜಡವಸ್ತುಗಳನ್ನ ಸಂರಕ್ಷಣೆ ಮಾಡಬಾರದು ಅಂತಲ್ಲ. ಜಡವಸ್ತುಗಳನ್ನು ಅಷ್ಟೇ, ಯಾವುದೇ ಒಂದು ಸಂಪನ್ಮೂಲವಾಗಿದ್ದರೂ ಕೂಡ, ಅದು ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಪ್ರತಿಯೊಂದು ಕೂಡ ಒಂದು ಸಂಪನ್ಮೂಲವೇ, ಪ್ರತಿಯೊಂದು ಕೂಡ ದೇವತಾ ಸನ್ನಿಧಾನಕ್ಕೆ ಪಾತ್ರವಾಗಿರುವಂಥದ್ದೇ. ಅದರಿಂದಾಗಿ ಅದೆಲ್ಲದರ ಸಂರಕ್ಷಣೆ ಮಾಡುವಂಥದ್ದು, ಅವುಗಳಿಗೆ ಅಗತ್ಯವಾಗಿರ್ತಕ್ಕಂಥ ಸಹಕಾರವನ್ನು ಕೊಡುವಂಥದ್ದು. ನಮ್ಮ ಪಕ್ಕದ ಮನೆಯವರು ಎಲ್ಲೋ ಒಂದ್ ತಿಂಗಳಿಂದ ಊರಿಗೆ ಹೋಗಿದ್ದಾರೆ. ಅವ್ರ ಮನೆ ಮುಂದೆ ತುಳಸಿ ಒಣಗಿ ಹೋಗ್ತಾ ಇದೆ, ನೀರಿಲ್ದೆ ಒಣಗಿ ಹೋಗ್ತಾ ಇದೆ. ನಮ್ಗೆ ಯಾಕೆ? ಅವರು ಮನೆ ತುಳಸಿ ಅವ್ರು ಬೇಕಾದ್ರೆ ಬಂದು ನೀರು ಹಾಕೊಳ್ಳಿ ಅಂತ ಬಿಡಬಾರದು. ಏನ್ ತುಳಸಿಗೆ ನಾವು ಒಂದು ಲೋಟ ನೀರು ಹಾಕಿದ ಕೂಡ್ಲೆ ನಮ್ಮನೆ ನೀರೇನ್ ಕಡಿಮೆ, ನಮ್ಗೇನು ನೀರಿನ ದಾರಿದ್ರ್ಯ ಏನ್ ಬರೋದಿಲ್ಲ ಅಲ್ವಾ? ಹಾಗೆ ಸಹಕಾರ ಅಂತದ್ದು ಇಂಥದ್ದು ಅಂತಲ್ಲ, ಸಣ್ಣ ಪುಟ್ಟ ರೀತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಕಾರಗಳನ್ನ ನಾವು ಹಂತವಾಗಿ ಮಾಡ್ತಾ ಹೋಗ್ಬೇಕು. ಇದು ನಾನಾ ಜನರ ಶುಶ್ರೂಷೆ. ಹೀಗೆ ನಾನಾ ಜನರ ಶುಶ್ರೂಷೆ ಎಂಬತಕ್ಕಂಥ ಕರ್ಮ ಇದೆಯಲ್ಲ, ಅದು ಮಾಡಬೇಕು. ಯಾಕೋಸ್ಕರ ಮಾಡಬೇಕು? ಯೋಗಂ ಆರುರುಕ್ಷೋಹೋ,
ನಾವು ಸಾಧನೆಯ ಉಪಾಯವನ್ನ ತಿಳಿಬೇಕು, ಸಾಧನಾ ಮಾರ್ಗದಲ್ಲಿ ನಿರಂತರವಾಗಿ ಸಾಗಬೇಕು, ಸಾಧನೆಯ ಶಿಖರವನ್ನ ಏರಿ ನಾವು ಸಾಧಕರಾಗಬೇಕು ಅಂತ ಆದ್ರೆ ಇಂತಹ ಕರ್ಮಗಳನ್ನ ಮಾಡಬೇಕು. ಯಾರು ಮಾಡಬೇಕು? ಮುನೇಹೆ, ಮುನಿ. ಮುನಿ ಅಂದ್ರೆ ಮನನಶೀಲ ಅಂತ ಅರ್ಥ. ನಿರಂತರವಾಗಿ ಭಗವಂತನ ತತ್ವ ಅದನ್ನ ಮನನ ಮಾಡ್ತಕ್ಕಂಥವನು. ತಾನು ಶಾಸ್ತ್ರವನ್ನ ಓದಿದ್ದನ್ನ ಕೇಳಿದ್ದನ್ನೆಲ್ಲ ಮತ್ತೆ ಮತ್ತೆ ಮೆಲುಕು ಹಾಕ್ತಕ್ಕಂಥ ವ್ಯಕ್ತಿ, ಅವನು ಸಾಧಕನಾಗ್ಲಿಕ್ಕೆ ಸಾಧ್ಯ. ಹಾಗೆ ಸಾಧಕನಾಗಬೇಕು ಅಂತ ಆದ್ರೆ ಬರೀ ಮನನಶೀಲನಾಗಿ ಕೂತ್ರೆ ಆಗೋದಿಲ್ಲ, ಮನನಶೀಲತ್ವ ಬೇಕೇ ಬೇಕು. ಆ ಶಾಸ್ತ್ರದಲ್ಲಿ ಓದಿದ್ದನ್ನ ಕೇಳಿದ್ದನ್ನ ನೋಡಿದ್ದನ್ನ ಎಲ್ಲ ಮೆಲುಕು ಹಾಕ್ತಾ ಇರಬೇಕು. ಶಾಸ್ತ್ರ ಚಿಂತನೆಯಲ್ಲಿ ಇರುವಂತದ್ದು ಎಷ್ಟು ಮುಖ್ಯವೋ ಅದರ ಜೊತೆಗೆ ವಿಹಿತವಾದ ಕರ್ಮಾನುಷ್ಠಾನ, ಮತ್ತೊಂದು ಕರ್ಮ ಅಂತ ಹೇಳಿದ್ರೆ ನಾನಾ ಜನರ ಶುಶ್ರೂಷೆ, ಇದನ್ನ ಮಾಡಲೇಬೇಕು. ಈ ರೀತಿಯಾಗಿ ಉಚ್ಯತೆ ಅಂದ್ರೆ ಏನು ಹೇಳಲ್ಪಡುತ್ತದೆ. ಸಕಲ ಶಾಸ್ತ್ರಗಳು ಈ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡ್ತಾ ಇದೆ, ಈ ರೀತಿಯಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾವೆ. ಯೋಗಾರೂಢಸ್ಯ ತಸ್ತೇವ, ಯಾರು ಯೋಗಾರೂಢರೋ ಅಂದ್ರೆ ಈಗಾಗಲೇ ಸಾಧಕರಾಗಿದ್ದಾರೆ ಉಪಾಯದಿಂದಾಗಿ, ಅಂದ್ರೆ ವಿಹಿತ ಕರ್ಮಾನುಷ್ಠಾನವನ್ನ ಮಾಡಿ ನಾನಾ ಜನರ ಶುಶ್ರೂಷೆಯನ್ನ ಮಾಡಿ ಅವರು ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡೆದು ಬಿಟ್ಟಿದ್ದಾರೆ, ತಮ್ಮೆಲ್ಲಾ ಕರ್ಮದ ಗಂಟುಗಳನ್ನ ಕಳ್ಕೊಂಡಿದ್ದಾರೆ. ಅಂಥವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಶಮಃ ಕಾರಣ ಮುಚ್ಯತೆ. ಅವರಿಗೆ ಶಮವೂ ಕಾರಣ. ಯಾವುದಕ್ಕೆ ಕಾರಣ? ಪರಮಾನಂದಕ್ಕೆ, ಮೋಕ್ಷವನ್ನ ಪಡಿಬೇಕು. ಮೋಕ್ಷದಲ್ಲಿ ಆನಂದ ನಿರಂತರವಾಗಿ ಹೆಚ್ಚುತ್ತಾ ಹೋಗ್ಬೇಕು. ಮೋಕ್ಷದಲ್ಲಿ ನಿರಂತರವಾಗಿ ಆನಂದ ಹೆಚ್ಚುತ್ತಾ ಹೋಗ್ಬೇಕು. ಅದರಿಂದಾಗಿ ಅದಕ್ಕೇನು ಮಾಡಬೇಕು? ಕಾರಣವಾದದ್ದು ಶಮ ಎಂಬ ಗುಣವನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಶಮ ಅಂದ್ರೆ ಏನು? ಭಾಗವತ ಹೇಳುತ್ತೆ ಶಮ ಅಂತ ಹೇಳಿದ್ರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಶಮ ಅಂತ ಹೇಳಿದ್ರೆ ಭಗವನ್ನಿಷ್ಠವಾದ ಬುದ್ಧಿ, ಅಂದ್ರೆ ನಿರಂತರವಾಗಿ ಭಗವಂತನಲ್ಲಿ ನಮ್ಮ ಬುದ್ಧಿಯನ್ನ ಕೇಂದ್ರೀಕರಿಸುವಂಥದ್ದು, ನಿರಂತರವಾಗಿ ದೇವರ ಆಲೋಚನೆ, ಭಗವಂತನ ಮಹತ್ವ, ಭಗವಂತನಿಂದ ಸೃಷ್ಟಿಯಾದಂತ ಜಗತ್ತು, ಅಲ್ಲಿಗಿರತಕ್ಕಂಥ ಅದ್ಭುತಗಳು, ಇದೆಲ್ಲದರ ಬಗ್ಗೆ ನಾವು ಆಲೋಚನೆ ಮಾಡುವ ಮೂಲಕವಾಗಿ ದೇವರ ಮಹತ್ವವನ್ನ ಪ್ರತಿ ಕ್ಷಣದಲ್ಲೂ ಕೂಡ ಭಗವಂತನ ಮಹತ್ವವನ್ನು ನಾವು ಅರಿತುಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು. ಹೀಗೆ ಸಾಧಕರಾಗುವ ಮಾರ್ಗದಲ್ಲಿ ಸಾಗಬೇಕಾದ್ರೆ ಹೇಗಿರ್ಬೇಕು? ಸಾಧಕರಾಗುವ ಮಾರ್ಗದಲ್ಲಿ ಸಾಗಬೇಕಾದ್ರೆ ಹೇಗಿರ್ಬೇಕು? ಅಪರೋಕ್ಷ ಜ್ಞಾನವನ್ನ ಪಡೆದ ನಂತರದಲ್ಲಿ ಯಾವ ರೀತಿಯಲ್ಲಿರಬೇಕು ಎಂಬತಕ್ಕಂತ ಒಂದು ವಿಚಾರವನ್ನ ಶ್ರೀಕೃಷ್ಣ ಪರಮಾತ್ಮ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಯೋಗಂ, ಸಾಧನೆಯ ಉಪಾಯವನ್ನು ಆರು ರುಕ್ಷೋಹೋ ಪೂರ್ತಿಗೊಳಿಸಲು ಇಚ್ಛೆ ಉಳ್ಳಂತಹ ಮುನೇಹೆ, ಮನನಶೀಲನಾದಂತಹ ಸಾಧಕನಿಗೆ. ಮುನೇಹೆ ಅಂದ್ರೆ ಮನನಶೀಲನಾದಂತಹ ಸಾಧಕನಿಗೆ ಅಂತ ಅರ್ಥ. ಮುನೇಹೆ ಅಂದ್ರೆ ಸನ್ಯಾಸಾಶ್ರಮಿಗಳಿಗೂ ಕೂಡ ಆಗ್ಬೋದು. ಅಂದ್ರೆ ಸನ್ಯಾಸ ಅಂತ ಸನ್ಯಾಸಿಗಳಿಗೆ ಅಥವಾ ಮನನಶೀಲರಾಗಿರತಕ್ಕಂಥ ವ್ಯಕ್ತಿಗಳಿಗೆ ಕರ್ಮ, ಶಾಸ್ತ್ರ ವಿಹಿತವಾಗಿರತಕ್ಕಂತಹ ಕರ್ಮಾನುಷ್ಠಾನವು ಅಥವಾ ಕರ್ಮ ಅಂದ್ರೆ ಈಗಾಗಲೇ ನೋಡದಂತೆ ನಾನಾ ಜನರ ಶುಶ್ರೂಷೆ, ಪ್ರಾಣಿ ಪಕ್ಷಿ ಮರ ಗಿಡ ಬಳ್ಳಿ ಇವೆಲ್ಲವುದರ ಸಂರಕ್ಷಣೆ ಮಾಡುವಿಕೆ ಎಂಬುದು ಕಾರಣಂ ಉಚ್ಯತೆ. ಅಂದ್ರೆ ಸಾಧನೆಗೆ, ಸಾಧನಾ ಮಾರ್ಗದಲ್ಲಿ ಸಾಗಲು ಕಾರಣ ಎಂಬುದಾಗಿ ಹೇಳಲ್ಪಟ್ಟಿದೆ. ಸಾಧನಾ ಮಾರ್ಗದಲ್ಲಿ ಸಾಗಲು ಕಾರಣ ಎಂಬುದಾಗಿ ಹೇಳಲ್ಪಟ್ಟಿದೆ. ಯೋಗಾರೂಢನಿಗೆ ಅಂದ್ರೆ ಈಗಾಗಲೇ ಯಾರು ಸಾಧನೆಯನ್ನ ಮಾಡಿದ್ದಾರೋ, ಯೋಗಾರೂಢ ಅಂದ್ರೆ ಈಗಾಗಲೇ ಯಾರು ಸಾಧನೆಯನ್ನ ಮಾಡಿದ್ದಾರೋ ಅಂತವರಿಗೆ, ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಪಡೆದಂತಹ ವ್ಯಕ್ತಿಗಳಿಗೆ, ಈಗಾಗಲೇ ಅಪರೋಕ್ಷ ಜ್ಞಾನವನ್ನ ಪಡೆದಂತಹ ವ್ಯಕ್ತಿಗಳಿಗೆ, ಈಗಾಗಲೇ ಅಪರೋಕ್ಷ ಜ್ಞಾನವನ್ನ ಪಡೆದಂತಹ ವ್ಯಕ್ತಿಗಳಿಗೆ, ತಸ್ಯೈವ ಅಂತಹ ಸಾಧಕನಿಗೆ ಶಮ ಅಂದ್ರೆ ಭಗವನ್ನಿಷ್ಠವಾದ ಬುದ್ಧಿ, ನಿರಂತರವಾಗಿ ಭಗವಂತನಲ್ಲಿ ನಮ್ಮ ಬುದ್ಧಿಯನ್ನ ಕೇಂದ್ರೀಕರಿಸುವಿಕೆ, ನಿರಂತರವಾಗಿ ಭಗವಂತನಲ್ಲಿ ಬುದ್ಧಿಯನ್ನ ಕೇಂದ್ರೀಕರಿಸುವಿಕೆ, ಇದು ಕಾರಣ ಮುಚ್ಯತೆ, ಆನಂದದ ಉದ್ರೇಕಕ್ಕೆ ಕಾರಣ ಎಂಬುದಾಗಿ ಹೇಳಲ್ಪಡುತ್ತದೆ. ಅಲ್ಲಿಗೆ ನಾವು ಸಾಧನೆ ಮಾರ್ಗದಲ್ಲಿ ಸಾಗಬೇಕು ಅಂತಾದ್ರೆ ವಿಹಿತವಾದ ಕರ್ಮಾನುಷ್ಠಾನವನ್ನ ಮಾಡಬೇಕು. ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡುವುದರ ಜೊತೆಗೆ ನಾನಾ ಜನರ ಶುಶ್ರೂಷೆಯನ್ನ ಮಾಡಬೇಕು. ನಾನೊಬ್ಬ ತಪಸ್ವಿ, ನಾನು ಯಾಕೆ ಅವನಿಗೆ ಸಹಕಾರ ಮಾಡಬೇಕು? ಅದನ್ನೆಲ್ಲ ನಾನು ತಪಸ್ವಿ ಹೌದು,
ತಪಸ್ಸು ಮಾಡತಕ್ಕಂಥದ್ದು ಸ್ವವಿಹಿತ ಕರ್ಮಾನುಷ್ಠಾನ. ಅದರ ಜೊತೆಗೆ ನಾನಾ ಜನರ ಶುಶ್ರೂಷೆ. ಯಾರೋ ಒಬ್ಬ ಗಂಗಾ ತೀರದಲ್ಲಿ ಕೂತು ಪೂಜೆ ಮಾಡ್ತಾ ಇರ್ತಾನೆ, ಸಾಲಗ್ರಾಮದ ಬೆಟ್ಟಿಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾನೆ. ಅಲ್ಲಿ ಯಾರೋ ಕಾಲ್ ಜಾರಿ ಬಿದ್ದು ಇನ್ನೇನು ಕೊಚ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅಥವಾ ತುಂಬಾ ಭಯಗ್ರಸ್ತನಾಗಿ ಒದ್ದಾಡ್ತಾ ಇದ್ದಾನೆ, ಆ ಇನ್ನೇನ್ ಸತ್ಯ ಹೋಗ್ತಾನೆ, ಆ ತರದಲ್ಲಿ ಇದ್ದಾನೆ. ನಾನು ಪೂಜೆ ಮಾಡೋದು ಬಿಟ್ಟು ಅವನನ್ನ ನಾನು ಕಾಪಾಡ್ಲಿಕ್ಕೆ ಹೋದ್ರೆ ಪೂಜೆ ಭಂಗ ಆಗತ್ತೆ ಅಂತ ಬಿಡುವಂತದ್ದಲ್ಲ. ಪೂಜೆ ಇನ್ನೊಮ್ಮೆ ಸ್ನಾನ ಮಾಡಿ ಮತ್ತೆ ಬೇಕಾದ್ರೂ ಮಾಡಬಹುದು. ಆದ್ರೆ ಆ ವ್ಯಕ್ತಿ ಸತ್ತ ಅಂತ ಆದ್ರೆ ಮತ್ತೆ ಬದುಕು ಬರೋದೇ ಇಲ್ಲ. ಹಾಗಾಗಿ ಪೂಜೆಗಿಂತಲೂ ದೊಡ್ಡದು ಯಾವುದು, ಅವನನ್ನು ಕಾಪಾಡ್ತಕ್ಕಂಥದ್ದು. ಯಾರೋ ಆ ಗಂಗೆ ಏನು ಉತ್ತರ ಭಾರತ ಯಾತ್ರೆಯನ್ನ ಮಾಡಿ ಗಿಂಡಿಯಲ್ಲಿ ಗಂಗೆಯನ್ನು ಹಾಕೊಂಡು ತರ್ತಾ ಇದ್ದಾರೆ. ಏನಕ್ಕೋಸ್ಕರ ತರ್ತಾ ಇದ್ದಾರೆ? ರಾಮೇಶ್ವರದ ಲಿಂಗಕ್ಕೆ ಅಭಿಷೇಕ ಮಾಡ್ಲಿಕ್ಕೋಸ್ಕರವಾಗಿ ಗಂಗೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಮಧ್ಯದಲ್ಲಿ ಯಾವುದೋ ಒಂದು ಪ್ರಾಣಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ನೀರಿಲ್ದೆ ತುಂಬಾ ಒದ್ದಾಡ್ತಾ ಇದ್ದಾನೆ, ಬಾಯಾರಿಕೆಯಿಂದ ಬಳಲ್ತಾ ಇದ್ದಾನೆ. ಇನ್ನು ಅದು ಎಷ್ಟು ಅಂದ್ರೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿ ಇನ್ನು ಗಂಟಲಿಗೆ ನೀರು ಬೀಳಲಿಲ್ಲ ಅಂತ ಆದ್ರೆ ಅವನು ಸತ್ತೇ ಹೋಗ್ತಾನೆ. ಆ ಪರಿಸ್ಥಿತಿಯಲ್ಲಿ ಇದ್ದಾನೆ. ಈ ವ್ಯಕ್ತಿ ಕೈಯಲ್ಲಿ ಗಿಂಡಿಯಲ್ಲಿ ಗಂಗೆಯನ್ನು ಹಿಡಿದುಕೊಂಡಂತ ವ್ಯಕ್ತಿ, ಯಾತ್ರೆಯನ್ನ ಮುಗಿಸಿ ಬರೆದುಕೊಂಡು ಬರ್ತಾ ಇರ್ತಕ್ಕಂಥ ವ್ಯಕ್ತಿ, ಆ ಬಾಯಾರಿ ಸಾಯುವ ಪರಿಸ್ಥಿತಿಗೆ ಬಂದಂತ ವ್ಯಕ್ತಿಯನ್ನು ನೋಡ್ತಾನೆ. ನೋಡಿದಾಗ ಓ, ಇದು ರಾಮೇಶ್ವರದ ಲಿಂಗಕ್ಕೆ ಹಾಕ್ಲಿಕ್ಕೋಸ್ಕರವಾಗಿ ನಾನು ಇಟ್ಕೊಂಡಿರತಕ್ಕಂಥ ನೀರು, ಇವನಿಗೆ ಹಾಕ್ಬಿಟ್ರೆ ನನ್ನ ಯಾತ್ರೆ ಅಪೂರ್ಣವಾಗತ್ತೆ ಅಂತ ಅವನು ಹಾಗೇ ಬಿಟ್ಟು ಬಂದ ಅಂತ ಆದ್ರೆ ಅವನಿಗೆ ಪಾಪ ಬರುತ್ತೆ ಹೊರತು ಪುಣ್ಯ ಬರೋದಿಲ್ಲ. ರಾಮೇಶ್ವರದ ಲಿಂಗಕ್ಕೆ ಬೇಕಾದ್ರೆ ಇನ್ನೊಮ್ಮೆ ನೀರು ತಂದು ಹಾಕ್ಬಹುದು. ಆದ್ರೆ ಆ ವ್ಯಕ್ತಿಯ ಬಾಯಿಗೆ ನೀರು ಕೊಟ್ಟಿಲ್ಲ ಅಂತ ಆದ್ರೆ ಅವನು ಕೆಲವೇ ಕ್ಷಣಗಳಲ್ಲಿ ಸಾಯುವ ಹಂತಕ್ಕೆ ಹೋಗ್ಬಿಟ್ಟಿದ್ದಾನೆ, ಸಾಯ್ತಾನೆ, ಮತ್ತವನಿಗೆ ಜೀವನವೇ ಇಲ್ಲ. ಹಾಗಾಗಿ ರಾಮೇಶ್ವರದ ಲಿಂಗಕ್ಕೆ ನೀರು ಹಾಕುವುದಕ್ಕಿಂತ ಮೊದಲು ಈ ವ್ಯಕ್ತಿಯ ಬಾಯಿಗೆ ನೀರು ಹಾಕ್ಬೇಕು. ಅದೇ ಪುಣ್ಯ ಹೊರತದು ಪಾಪವಲ್ಲ. ಹೀಗೆ ನಾನಾ ಜನರ ಶುಶ್ರೂಷೆ ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಕಷ್ಟದಲ್ಲಿದ್ದಂತ ವ್ಯಕ್ತಿಗೆ ಸಹಕಾರವನ್ನ ಮಾಡುವಂಥದ್ದು ಅತ್ಯಗತ್ಯವಾಗಿರತಕ್ಕಂಥ ಕರ್ತವ್ಯ. ಹೇಗೆ ಕರ್ಮ ಅಂದ್ರೆ ಸ್ವವಿಹಿತವಾದ ಕರ್ಮಾನುಷ್ಠಾನ, ನಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡುವಂಥದ್ದು ಒಂದು ಕರ್ಮವು, ಅದರ ಜೊತೆಗೆ ನಾನಾ ಜನರ ಶುಶ್ರೂಷೆಯನ್ನ ಮಾಡತಕ್ಕಂಥದ್ದು ಒಂದು ದೊಡ್ಡ ಕ್ರಿಯೆ. ಅದನ್ನ ಮಾಡಲೇಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾನೆ. ಇದು ಸಾಧನಾ ಮಾರ್ಗದಲ್ಲಿ ಸಾಗ್ಲಿಕ್ಕೆ. ಸಾಧನಾ ಮಾರ್ಗದಲ್ಲಿ ಸಾಗಿ ನಾವು ಸಾಧಕರಾದ ನಂತರ ಅಪರೋಕ್ಷ ಜ್ಞಾನ ಬಂದ ನಂತರ ನಿರಂತರವಾಗಿ ಶಮ ಅಂದ್ರೆ ಭಗವಂತನ ಕಡೆಯಲ್ಲಿ ಏಕಾಗ್ರತೆ, ಭಗವಂತನ ವಿಚಾರದಲ್ಲಿ ನಿರಂತರವಾಗಿ ಇರುವಂಥದ್ದು. ಇದು ಕಾರಣ ಮುಚ್ಚತೆ. ಯಾವುದಕ್ಕೆ ಕಾರಣ? ಪರಮಾನಂದ, ಮೋಕ್ಷ ಪ್ರಾಪ್ತಿಗೆ ಕಾರಣ. ಮೋಕ್ಷ ಪ್ರಾಪ್ತಿಯ ನಂತರದಲ್ಲಿ ಅಂದ್ರೆ ಮೋಕ್ಷವನ್ನ ಪಡೆದ ನಂತರದಲ್ಲಿ ಇನ್ನೂ ನಮ್ಮ ಆನಂದ, ನಮಗೆ ಸುಖ ಹೆಚ್ಚಾಗಲಿಕ್ಕೆ ಕಾರಣವಾಗತ್ತೆ. ಆದ್ದರಿಂದಾಗಿ ಹೀಗೆ ಭಗವಂತನ ಧ್ಯಾನ, ಅದರ ಜೊತೆಗೆ ಸ್ವವಿಹಿತ ಕರ್ಮಾನುಷ್ಠಾನ, ನಾನಾ ಜನರ ಶುಶ್ರೂಷೆ, ಇದೆಲ್ಲವೂ ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಎಂಬತಕ್ಕಂಥ ವಿಚಾರವನ್ನ ಒಂದು ಪುಟ್ಟ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಆರು ವೃಕ್ಷೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಯತೆ, ಯೋಗಾರೂಢಸ್ಯ ತಸ್ಯೈವ ಶಮಃ ಕಾರಣಮುಚ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.